ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದ್ರಿ? ನಾನು ಆರಾಮದೀನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದ್ರಿ ಅಂತೇಳಿ ನಾನು ಅನ್ಕೊತೀನಿ ರೀ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬ್ಲಾಗ್ನಲ್ಲಿ ನಾನು ಏನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಕಿಚನಲ್ಲಿ ಏನು ಫುಡ್ ಮಾಡ್ತಾ ಇದ್ದೀನಿ ಅದು ನೋಡಿರಿ. ವಿಲೇಜ್ ಸ್ಟೈಲ್ ಇವತ್ತು ನಾನು ಚೋಳೆಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತಾ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಕಮೆಂಟ್ನಾಗ ಹೇಳಿ ಯಾವ ಥರ ಆಗಿತ್ತು ಅಂತ ಹೇಳಿ, ಮತ್ತು ಯಾವ ಹೊಸ ರುಚಿ ನೋಡ್ಬೇಕಂತ ಹೇಳಿ ರೆಸಿಪಿ ಅಂದ್ಕೊಂತೀರಿ. ಆ ರೆಸಿಪಿ ನನಗೆ ಹೇಳ್ರಿ, ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ. ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ. ಮತ್ತು ನಿಮ್ಮ ಒಳ್ಳೆ ಕಾಮೆಂಟ್ ನನಗೆ ಓದೋಕೆ ಭಾಳ ಖುಷಿ ಆಗುತ್ತೆ. ಚಲೋ ಕಾಮೆಂಟ್ ಮಾಡಾಕತ್ತೀರಿ, ಇದೇ ಥರ ಕಾಮೆಂಟ್ ಮಾಡಿರಿ. ಯಾಕಂದಮೇಲೆ ಹಿಂಗೆ ಸದಾ ಸಪೋರ್ಟ್ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ. ಮತ್ತು ಇವತ್ತು ರೆಸಿಪಿ ನಾನು ಮಾಡ್ತಾಯಿದ್ದೀನಲ್ಲ, ಅದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ, ರುಚಿ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ರೀ. ಚಪಾತಿ, ರೊಟ್ಟಿ, ರೈಸ್ ಜೊತೆ ಆರಾಮಾಗಿ ತಿನ್ಬೋದು. ನಾನು ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಭಾಳ ಸೂಪರಾಗಿ ಆಗುತ್ತೆ. ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಮಾಡಿರಿ. ಫುಲ್ ನೋಡಿದ್ರೆ ನಿಮಗೆ ಯಾವ ಥರ ಮಾಡ್ಬೇಕಂತ ಹೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಬರ್ರಿ ಈಗ ನಾವು ಮಾಡಿ ನೋಡೋಣ ಯಾವ ಥರ ಆಗುತ್ತಾ ಇದು ಚೋಳೆಕಾಯಿ ಪಲ್ಯ ಅಂಥೇಳಿ. ಬರ್ರಿ ಫ್ರೆಂಡ್ಸ್, ಈಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡ್ರಿ, ಕಾಮೆಂಟ್ನಾಗ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಗೆ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ಇದು ಚೌಳೆಕಾಯಿ ಪಲ್ಯ ರೀ. ಇದು ನೋಡಿರಿ ಫ್ರೆಂಡ್ಸ್, ಎಲ್ಲ ಸೋಸ್ಬೇಕು ರೀ. ಇದು ತಂದು ಹಂಗೆ ಇಟ್ಟಿದ್ದೆ ನಾನು. ಈಗ ನನಗೆ ಇದು ಮಾಡ್ಬೇಕಂಥೇಳಿ ಇದು ನಾನು ಬೇಳೆ ಸಾರು ಮತ್ತು ರೈಸ್ ಮಾಡಕತ್ತೀನಿ, ವೈಟ್ ರೈಸ್. ಮತ್ತು ಚಪಾತಿ ಮಾಡ್ತೀನಲ್ಲ, ಅದ್ರ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ಇದು, ಚಪಾತಿ ರೊಟ್ಟಿ ಜೊತೆ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಎಷ್ಟು ನಾನು ಸೋಸೀನಿ, ಮತ್ತು ನಂದು ಸ್ವಲ್ಪ ಎಡಿಟಿಂಗ್ ಇತ್ತು, ಅದೆಲ್ಲ ಮಾಡಿ ಈಗ ನಾನು ಇದು ಚೌಳೆಕಾಯಿ ಸೋಸಾಕತ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾನು ಚೌಳೆಕಾಯಿ ಸೋಸಿಂದ ಅದು ಯಾವ ಥರ ಮಾಡ್ತೀನಿ ವಿಲೇಜ್ ಸ್ಟೈಲ್ ಒಳಗೆ ನೋಡಿರಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅನ್ಕೊತೀನಿ ರೀ. ಯಾರಿಗೆ ಬರೋಂಗಿಲ್ಲ ಅವ್ರು ಈ ರೆಸಿಪಿ ಟ್ರೈ ಮಾಡಿರಿ. ಬಂದವ್ರಿಗೆ ನೋಡಿ, ಎಲ್ಲರಿಗೂ ಬಂದರೆ ನಂದು ಡಿಫ್ರೆಂಟ್ ಇದೆ ಏನು ಅದೇ ಥರ ಇದೆ ಏನು ನಾವು ನಿಮ್ಮ ಥರನ ಮಾಡ್ತೀವಿ ಅದು ಕಮೆಂಟ್ನಲ್ಲಿ ಹೇಳಿ ನನಗೆ. ನೀವು ಹೇಳಿದರೆ ನನಗೂ ಸ್ವಲ್ಪ ಚಲೋ ಆಗುತ್ತೆ ರೀ ಫ್ರೆಂಡ್ಸ್. ನಾವಂತೂ ಈ ಥರ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಿ ಅದು ಕಮೆಂಟ್ನಾಗ ನನಗೆ ಹೇಳಬೇಕು, ಹೇಳಿದರೆ ನನಗೆ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಾನು ಇದಕ್ಕೆ ಈಗೆಲ್ಲ ಸೋಸ್ಬಿಟ್ಟಿನಿ ರೀ. ಈಗ ಇದು 3-4 ನೀರೊಳಗೆ ವಾಶ್ ಮಾಡ್ಕೋಬೇಕು ರೀ ಸ್ವಚ್ಛಾಗಿ. ವಾಶ್ ಮಾಡಿಂದ ಇದಕ್ಕೆ ನಾನು ಮತ್ತೆ ಯಾವ ಥರ ಮಾಡ್ತೀನಿ ನೋಡಿರಿ. ಅದು ನೋಡ್ಬೇಕಂದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ನೀವು. ಹಾಗಂದ್ರೆ ನಿಮ್ಗೆ ಯಾವ ಥರ ಮಾಡ್ಬೇಕಂತ ಹೇಳಿ ಗೊತ್ತಾಗುತ್ತಾ. ಮಾಡೋರ್ಗೆ ಬಂದವ್ರಿಗೆ ನೋಡ್ಬೋದು ರೀ ಫ್ರೆಂಡ್ಸ್. ನೀವು ಎಷ್ಟು ಡಿಫ್ರೆಂಟ್ ಇದೆ ಏನು ಸೇಮ್ ಇದೆ ಮಾಡೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಕಡಾಯಿ ಇಟ್ಟೀನಿ, ತವಾ ಇಟ್ಟಿಲ್ಲ, ಹಂಚಿಟ್ಟಿಲ್ಲ ರೀ. ಯಾಕಂದರೆ ಅದು ಕೆಳಗೆ ಬಿದ್ದುಬಿಡ್ತಾವ್ರಿ ಮಾಡುವಾಗ. ಹಾಗಾಗಿ ನಾನು ಯಾವಾಗಲೂ ಏನಾರ ಈ ಥರ ಫ್ರೆಶ್ ಇದು ಬೆಂಡೆಕಾಯಿ ಚೌಳೆಕಾಯಿ ಏನಾರ ಫ್ರೈ ಮಾಡೋದಿದ್ರೆ ಇದ್ರೊಳಗೆ ನಾನು ಕಡಾಯಿ ತೊಗೊಂಡೆ ಮಾಡ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ನೀರೆಲ್ಲ ತೆಗೆದು ಇದ್ರೊಳಗೆ ಕಡಾಯಿ ಒಳಗೆ ಹಾಕಿನಿ. ಈಗ ನೀರೆಲ್ಲ ಬಿಟ್ಕೊಳಕತ್ತೈತೆ ನೋಡ್ಬೋದು, ನಾವು ತೋರಿಸ್ತೀನಿ ನಾನು. ಅದು ನೀರು ಯಾವ ಥರ ತೆಗಿತೀನಿ ನೋಡಿರಿ. ಜಲ್ದಿ ಮಾಡಬೇಕು, ನಮ್ಮದು ಜಲ್ದಿ ಆಗಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕು. ಈ ಥರ ನೀರೆಲ್ಲ ತಗೊಂಡಿಂದ ಇದಕ್ಕೆ ಮತ್ತೆ ಸ್ವಲ್ಪ ಹುರ್ಕೋಬೇಕು ರೀ ಚೌಳೆಕಾಯಿ. ನಾನು ಇದಕ್ಕೆ ಇದು ಆಯಿಲ್ ಹಾಕಲ್ರಿ, ಹಾಗೆ ಇದು ಫ್ರೈ ಮಾಡ್ತೀನಿ ರೀ, ಹಾಗೆ ಎಣ್ಣೆ ಹಾಕ್ಲಾರ್ದಂಗೆ. ಯಾಕಂದರೆ ಮತ್ತೆ ಸ್ವಲ್ಪ ನಾವು ಗ್ರೇವಿ ಇದು ಮಾಡೋ ಹೊತ್ನಾಗ ಸ್ವಲ್ಪ ಹಾಕ್ತೀವಲ್ಲ, ಮತ್ತು ಜಾಸ್ತಿ ಆಗಿಬಿಡ್ತೀರಿ ಅದು. ಹಾಗಾಗಿ ಹಾಗೆ ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿನ ಮಾಡಕತ್ತೀನಿ ರೀ ಇದು ಪಲ್ಯ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್ ನಾನು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನೀರೆಲ್ಲ ಹೋಗಿಬಿಟ್ಟಿದೆ ನೋಡ್ಬೋದು, ಎಷ್ಟು ಕೆಳಗೆ ಕಪ್ಪಾಗಿದೆ, ಕಪ್ಪು ಕಲರ್ ಆಗಿದೆ. ಈಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ಹುರ್ಕೋಬೇಕು ರೀ ಇದು ಚೌಳೆಕಾಯಿ. ಈಗ ನೋಡಿರಿ ಫ್ರೆಂಡ್ಸ್, 1 ಚಮಚದಷ್ಟು ಅಷ್ಟೇ ನಾನು ಕುಕ್ಕಿಂಗ್ ಆಯಿಲ್ ಹಾಕಾಕತ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಈಗ ಆಯಿಲ್ ಬಿಸಿಯಾಗಿಂದ ನಾನು ಏನೇನು ಹಾಕಿ ಮಾಡ್ತೀನಿ ನೋಡಿರಿ, ನೀವೇ ಗೊತ್ತಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಒಂದು ದೊಡ್ಡದಾಗಿ ಒಂದು ಆನಿಯನ್ ತೊಗೊಂಡಿನಿ, ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರಿ ಕೈಗೆ ನಮ್ಮ. ಈಗ ನೋಡಿ ಫ್ರೆಂಡ್ಸ್, 1-2 ಟಮಾಟೆ ತೊಗೊಂಡಿನಿ. ಈಗ ನನ್ನ ಮಕ್ಕಳು ನಾನು ಮಾತಾಡೋದು ನೋಡಿದ್ರೆ ನಗಕತ್ತಾರೆ ಫ್ರೆಂಡ್ಸ್. ನನ್ನ ಕನ್ನಡ ಅಷ್ಟು ಬರೋಂಗಿಲ್ಲಲ್ಲ, ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಇದು ಆನಿಯನ್ ಹಾಕೀನಿ ಮತ್ತು ಟೊಮ್ಯಾಟೊ ಹಾಕೀನಿ. ನಗು ಬರ್ತೈತೆ ನಮ್ಮನೆ. ಹಾಂ ಮಾತಾಡು. ಹಾಂ ಚಲೋ ಐತಿಲ್ಲ ಮಾಡಿದ್ದು, ತಿಂದಿಲ್ಲ ನೀನು? ಚಲೋ ಇತ್ತಾ? ಟೇಸ್ಟ್ ಇತ್ತು? ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಇಷ್ಟ ಆಯ್ತು ಅಂತಿದ್ದು, ತಿನ್ನಂಗಿಲ್ಲ, ಬಟ್ ಇವರು ತಿಂದು ಇಷ್ಟ ಆಗಿತ್ತು ಅಂತ ಹೇಳೋದು ಏನೈತೆ ನೋಡಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಕೊತ್ತಂಬರಿ ಹಾಕೀನಿ, ಮತ್ತು ಇದು ಕರಿಬೇವು ಹಾಕೀನಿ ಫ್ರೆಂಡ್ಸ್. ಆನಿಯನ್, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ, ಇದು ತೊಗರಿಬೇಳೆ ರೀ. ತೊಗರಿಬೇಳೆ ಹಾಕಿ ಮಾಡಿದರೆ ಸೂಪರಾಗಿ ಟೇಸ್ಟಿ ಆಗುತ್ತಾ. ಇದು ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕೆಲ್ಲ ಹಾಕಿಂದ.
ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಮಸಾಲೆ ಹಾಕಿನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿನಿ, ಖಾರ ಪುಡಿ ಹಾಕಿನಿ, ಅರಿಶಿನ ಪೌಡ್ರ್ ಹಾಕಿನಿ ಫ್ರೆಂಡ್ಸ್ ನಾನು, ಮತ್ತು ಧನಿಯಾ ಮಸಾಲ ಹಾಕಿನಿ, ಸ್ವಲ್ಪ ಉಪ್ಪು ಹಾಕಿನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ನೋಡಿರಿ ಫ್ರೆಂಡ್ಸ್, ಚಿಲ್ಲಿ ಪೌಡ್ರ್, ಟರ್ಮರಿಕ್ ಹಾಕಿನಿ, ಮತ್ತು ಸಾಲ್ಟ್ ಹಾಕಿನಿ, ಧನಿಯಾ ಮಸಾಲ ಹಾಕಿ ನೋಡಿರಿ ಫ್ರೆಂಡ್ಸ್, ಇಷ್ಟು ಹಾಕಿನಿ. ಹಾಕಿ ಎಲ್ಲ ಇದು ಫ್ರೈ ಮಾಡ್ಕೋಬೇಕು ರೀ ಸೂಪರಾಗಿ. ಈಗೆಲ್ಲ ಫ್ರೈ ಮಾಡ್ಕೊಂಡಿಂದ ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಸಾಫ್ಟಾಗಿದೆ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಈ ಥರ ಆಗ್ಬೇಕು ರೀ. ಆಗಿಂದ ಇದು ಆಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ರೀ, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇದು ನೀರು ಎದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಕೆಳಗೆಲ್ಲ ಹತ್ಕೊಂಡ್ಬಿಡುತ್ತೆ ರೀ, ಅದು ಮತ್ತು ಘಾಟ್ ಥರ ಬರುತ್ತೆ ಅಂಥೇಳಿ ನಾನು ಈ ಥರ ಸ್ವಲ್ಪ ನೀರು ಹಾಕೀನಿ. ಸ್ವಲ್ಪ ಡ್ರೈನ ಮಾಡಬೇಕು ರೀ ಇದು, ಹಂಗಂದ್ರೆ ಈಗ ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಇದು ರೆಡಿಯಾಗಿದೆ ಮಸಾಲೆ. ಈಗ ಇದಕ್ಕೆ ನಾವು ಚೌಳೆಕಾಯಿ ಹಾಕೋದು ನೋಡಿ ಫ್ರೆಂಡ್ಸ್. ಇದು ಎಲ್ಲ ಫ್ರೈ ಮಾಡ್ಕೊಂಡಿಂದ ಹಸಿ ಸ್ಮೆಲ್ಲೆಲ್ಲ ಮಸಾಲೆದು ಹೋಗಿಂದ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಕಲರ್. ಈಗ ಚೌಳೆಕಾಯಿ ಹಾಕಿಬಿಡೋಣ ಲಾಸ್ಟಿಗೆ. ಚೌಳೆಕಾಯಿ ಹುರಿದಿದ್ದ ಇದಾವೆ ಜಾಸ್ತಿ. ಈಗ ಇದಕ್ಕೆ ಜಾಸ್ತಿ ಏನು ಕುಕ್ ಮಾಡೋದಿಲ್ಲ ರೀ ಫ್ರೆಂಡ್ಸ್, ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಕುಕ್ ಮಾಡಿ ತೆಗೆದುಬಿಡೋದ್ರಿ ಫ್ರೆಂಡ್ಸ್. ಇದು ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಹೌದಿಲ್ಲ ಫ್ರೆಂಡ್ಸ್? ನೋಡಿ ಕಮೆಂಟ್ನಾಗ ನನಗೆ ಹೇಳಿ ಯಾವ ಥರ ಆಗಿತ್ತು ಅಂಥೇಳಿ. ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಮನ್ಯಾಗ, ಮತ್ತು ಎಲ್ಲರಿಗೂ ಈ ರೆಸಿಪಿ ಶೇರ್ ಮಾಡಿರಿ. ನಿಮ್ಗೆ ಶೇರ್ ಮಾಡ್ಬೇಕು ಅನಿಸಿದರೆ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ. ಮತ್ತು ಯಾವ ಒಳ್ಳೆ ರೆಸಿಪಿ ನೋಡ್ಬೇಕಂತ ಹೇಳಿ ನಿಮ್ಗೆ ಅನಿಸುತ್ತಾ ಆ ರೆಸಿಪಿ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ. ಈಗ ಒಂದು 5 ನಿಮಿಷ ಇನ್ನೂ ಸ್ವಲ್ಪ ನೀರಿತ್ತು, ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ನೀರು ಹೋಯಿತು. 5 ನಿಮಿಷ ಆಯಿತು. ಈಗ ರೆಡಿಯಾಗಿತ್ತು ನೋಡಿರಿ ರೆಸಿಪಿ, ಚೌಳೆಕಾಯಿ ಪಲ್ಯ. ಉತ್ತರ ಕರ್ನಾಟಕ ಸ್ಪೆಷಲ್ ಚೌಳೆಕಾಯಿ ಪಲ್ಯ, ರೊಟ್ಟಿ ಚಪಾತಿ ಜೊತೆ ತಿನ್ನೋಕೆ ರೆಡಿಯಾಗಿತ್ತು ರೀ ಇದು. ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಅದು ಮಜಾನ ಬೇರೆ ಇರ್ತೀರಿ. ಈ ಥರ ಮಾಡಿ ನೀವು. ಈಗ ನೋಡಿ ಫ್ರೆಂಡ್ಸ್, ನನಗಂತೂ ಈ ಥರ ಅಡುಗೆ ಭಾಳ ಇಷ್ಟ ರೀ. ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಳ್ರಿ ಫ್ರೆಂಡ್ಸ್. ಮತ್ತು ಈಗ ಸ್ವಲ್ಪ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಊಟಕ್ಕೆ ರೆಡಿ ಆಗಿತ್ತು ನೋಡಿರಿ. ಈಗ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ಸ್ವಲ್ಪ ಇದು ಆರೆಂಜ್ ರೀ, ಈಗ ಎಂಜಾಯ್ ಮಾಡೋಣ. ಭಾಳ ಸ್ವೀಟ್ ಇತ್ತು ರೀ ಇದು ಆರೆಂಜ್. ಮಕ್ಕಳಿಗೆ ಟಿಫಿನ್ ಕೊಟ್ಟರೆ ಅವರು ತಿಂದಿಲ್ರಿ, ಹಾಗೆ ತಂದಿದ್ರು. ಮತ್ತು ನಾನೇ ಇಲ್ಲೇ ಕೊಟ್ಬಿಟ್ಟೆ. ಸ್ವೀಟ್ ಇತ್ತಲ್ಲ ನಮ್ಮ ಮನೇದು, ಫುಲ್ ಸ್ವೀಟ್ ಅದ ರೀ, ಭಾಳ ಸ್ವೀಟ್ ಇತ್ತಲ್ಲ. ಇದು ಮ್ಯಾಲೆದು ಸಿಪ್ಪಿ ತೆಗಿಯಕ್ಕೆ ಹೋಗಿ ನಿನ್ನೆ ಇದು ಆಗ್ಬಿಡ್ತು, ನಂಗೆ ನೋವಾತು ಹೌದಿಲ್ಲ ಬೆರಳಿಗೆ. ಮಕ್ಕಳು ನೋಡ್ರಿ ಎಷ್ಟು ಸೂಪರಾಗಿ ಡ್ರಾಯಿಂಗ್ ಮಾಡ್ಯಾರ. ಆ್ಯಪಲ್ ಮತ್ತು ಇದು ಗ್ರೇಪ್ಸ್ ರೀ, ಇದು ಎರಡು ಮಾಡಿರಲ್ಲ. ಗ್ರೇಪ್ಸ್ನ ಐತಿ, ಇದು ಆ್ಯಪಲ್, ಇದು ಗ್ರೇಪ್ಸ್ ಕಲರ್. ಎಷ್ಟು ಇಬ್ರು ಮಾಡಿರಿ ಡ್ರಾಯಿಂಗ್, ಚಲೋ ಮಾಡಿ ನೋಡು. ನಂಗಂತೂ ಇಷ್ಟ ಆಗ್ತದೆ. ಇದೇ ಥರ ಡ್ರಾಯಿಂಗ್ ಮಾಡಬೇಕು. ಮತ್ತೆ ಈ ಥರ ಡಿಸೈನ್ ಮಾಡಿದ್ರೆ